ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇನು ಅಂದರೆ ಆಲ್ಮೋಸ್ಟ್ ಎಲ್ಲ ತಾಯಂದಿರಿಗೂ ಕೂಡ ಉಪಯೋಗ ಆಗುವಂಥ ವಿಷಯ ಇವತ್ತು ನಾನು ತಿಳಿಸ್ತಾ ಇರೋದು. ಹೌ ಟು ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್. ಸೊ ಈ ವಿಷಯದ ಬಗ್ಗೆ ತುಂಬ ಜನ ಸಫರ್ ಮಾಡ್ತಾ ಇರ್ತಾರೆ, ತುಂಬ ಜನ ಟೆನ್ಷನ್ ಆಗಿರ್ತಾರೆ, ತುಂಬ ಜನ ಭಯ ಪಡ್ತಾ ಇರ್ತಾರೆ. ಯಾಕೆ ಅಂದರೆ ಡೆಲಿವರಿ ಆಗಿದ ತಕ್ಷಣ ಎಲ್ಲರಿಗೂ ಕೂಡ ಏನಂತ ಮಿಲ್ಕ್ ಪ್ರೊಡಕ್ಷನ್ ಆಗೋದಿಲ್ಲ, ತಾಯಂದ್ರಿಗೆ ಹಾಲು ಬರೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ತುಂಬ ಜನ ಭಯ ಪಟ್ಬಿಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋದು, ನನ್ನ ಮಗುಗೆ ಹಾಲಿಲ್ಲ ಹಾಗೆ ಅಂತ. ಓಕೆ, ಕೆಲವರಿಗೆ ಹಾಲು ಬಂದ್ರೂ ಕೂಡ 1 ಮಂತ್ 2 ಮಂತ್ ಆದಮೇಲೆ ಅವ್ರಿಗೆ ಏನಾಗುತ್ತೆ, ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ಅವರು ಭಯ ಪಡ್ತಾರೆ. ಯಾಕೆ ಹೀಗಾಯಿತು, ನನ್ನ ಮಗುಗೀಗ ನೆಕ್ಸ್ಟ್ ಏನು ಮಾಡೋದು. ಸೊ ಈ ರೀತಿಯಾದಂತಹ ಸಮಸ್ಯೆಗಳು ತುಂಬ ಜನಕ್ಕೆ ಬರುತ್ತೆ. ಅದರಲ್ಲಿ ನಾನು ಒಬ್ಬಳು ಕೂಡ. ನನಗೂ ಕೂಡ ಡೆಲಿವರಿ ಆದಾಗ 3 ಡೇಸ್ ಮಿಲ್ಕ್ ಬರಲಿಲ್ಲ. ಸೊ ಹಾಗಾಗಿ ಆ 3 ಡೇಸ್ ಸಾಮಾನ್ಯವಾಗಿ ಬರೋದಿಲ್ಲ. ಡೆಲಿವರಿ ಆಗಿ 3 ಡೇಸ್ ಆದಮೇಲೆ ಎಲ್ರಿಗೂ ಕೂಡ ಹಾಲು ಬರೋದು. ಕೆಲವರಿಗೆ ಡೆಲಿವರಿ ಆಗಿದ ದಿನವೇ ಬರುತ್ತೆ. ಸೊ ಈ ರೀತಿ ಆದ ನಂತರ ಓಕೆ, ನನಗೆ 3 ಡೇಸ್ ಆದಮೇಲೆ ಮಿಲ್ಕ್ ಬಂತು. ಅದು ಓಕೆ, ನೆಕ್ಸ್ಟ್ ಚೆನ್ನಾಗೇ ಇತ್ತು. ಒಂದು ತಿಂಗಳು 2 ತಿಂಗಳು 3 ತಿಂಗಳು ಚೆನ್ನಾಗೇ ಇತ್ತು. ಸೊ ಒಂದು 4 ಮಂತ್ ಆದಮೇಲೆ ಈಗ ಸಮ್ಮರ್ ಟೈಮಲ್ಲಿ ಆ್ಯಕ್ಚುಲಿ ಇದಾಗಿದ್ದು. ಸಮ್ಮರ್ ಟೈಮಲ್ಲಿ ಏನಾಗಿದ್ದು ಅಂದರೆ, ನಾನು ಮಾಡಿದ್ದು ಒಂದು ತಪ್ಪಿನಿಂದ ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಯಿತು, ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಯಿತು. ಸೊ ನನ್ನ ಮಗುಗೆ ಆಲ್ ಸಾಲ್ಟೇಜ್ ಆಗಿ ನನ್ನ ಮಗುಗೆ ಡಿಹೈಡ್ರೇಟ್ ಕೂಡ ಆಗ್ಬಿಡ್ತು. ಡಿಹೈಡ್ರೇಟ್ ಥರ ಆಗಿ ಅವಳಿಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಥರನೂ ಆಯಿತು. ಸೊ ನಾನು ಆ ಟೈಮಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದು, ನಿಮ್ಮದು ಬ್ರೆಸ್ಟ್ ಮಿಲ್ಕ್ ಪಾಪುಗೆ ಸಾಲ್ತಾ ಇಲ್ಲ, ಸೊ ಕಡಿಮೆ ಆಗಿದೆ ಅಂತ ಹೇಳಿ ಅವ್ರು ಹೇಳಿದ್ರು. ಸೊ ಅದೇ ಟೈಮಲ್ಲಿ ಮಗುಗೆ ಫಾರ್ಮುಲಾ ಮಿಲ್ಕ್ ಕೂಡ ಅವರು ಸಜೆಸ್ಟ್ ಮಾಡಿ ಬರ್ಕೊಟ್ರು. ಆ್ಯಂಡ್ ನನಗೂ ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಲಿಕ್ಕೆ ಏನು ಬೇಕೋ ಅದನ್ನು ಕೂಡ ಅವ್ರು ಬರ್ಕೊಟ್ರು. ಸೊ ಓಕೆ, ಅದನ್ನೆಲ್ಲ ತೊಗೊಂಡು ನಾನು ಮನೆಗೆ ಬಂದೆ. ಬಟ್ ಏನಂದರೆ ಬಂದು 1 ಟೈಮ್ ಅಷ್ಟೇ ನಾನು ನನ್ನ ಮಗುಗೆ ಫಾರ್ಮುಲಾ ಮಿಲ್ಕ್ನ ಕೊಟ್ಟಿದ್ದು. ಸೊ ನನಗೆ ತುಂಬಾ ಬೇಜಾರಾಯಿತು, ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡೋ ಥರ ಆಯಿತು. ಸೊ ಅದೇನಾಯಿತು, ನನ್ನಿಂದನೇ ಆಗಿರುವಂತಹ ಒಂದು ತಪ್ಪು. ಸೊ ನಾನು ಮಾಡಿದ ತಪ್ಪೇನು ಅಂದರೆ, ಸಮ್ಮರ್ ಟೈಮಲ್ಲಿ ಆ್ಯಕ್ಚುಲಿ ನಾನು ಫುಡ್ಡೆಲ್ಲ ನೀಟಾಗಿ ಕರೆಕ್ಟಾಗಿ ತೊಗೊಳ್ತಿದ್ದೆ. ಮಾಡಿದೊಂದು ತಪ್ಪೇನು ಅಂದರೆ, ಸಮ್ಮರ್ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಮಾಡಿದೆ. ಸೊ ಸಮ್ಮರ್ ಟೈಮಲ್ಲಿ ನಾವು ನೀರು ಎಷ್ಟೇ ಕುಡಿದ್ರೂ ಕೂಡ ಅದೇನಾಗುತ್ತೆ, ಕಡಿಮೆ ಆಗುತ್ತೆ. ನಾವು ಯಾಕೆಂದರೆ ನಾವು ತುಂಬ ಸ್ವೆಟ್ ಆಗೋದ್ರಿಂದ ನಾವು ಕುಡಿಯೋ ನೀರೆಲ್ಲ ಏನಾಗುತ್ತೆ, ಸ್ವೆಟ್ ಮೂಲಕ ಆ ಥರನೇ ಹೊರಗಡೆ ಹೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ನೀರನ್ನ ಜಾಸ್ತಿ ತೊಗೋಬೇಕು. ಬಟ್ ನಾನು ಆ ಟೈಮಲ್ಲಿ ನೀರು ಕುಡಿಯೋ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ನಂದು ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಕಡಿಮೆ ಆಯಿತು, ಮಿಲ್ಕ್ ಪ್ರೊಡಕ್ಷನ್ ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಸೊ ಆಗ ನಾನು ಓಕೆ, ನನ್ನ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡಬಾರ್ದು, ಹಾಗೆಯೇ ನಾನು ಬ್ರೆಸ್ಟ್ ಮಿಲ್ಕ್ನ ನಾನು ನ್ಯಾಚುರಲಾಗಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿ ನಂದು ಒಂದು ಫುಡ್ ರೊಟೀನ ನಾನು ಸ್ಟಾರ್ಟ್ ಮಾಡಿದೆ. 2-3 ಡೇಸಲ್ಲಿ ನೀವು ನಂಬ್ತೀರಾ ಇಲ್ವಾ, ನಂದು ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಯಿತು. ನಾನು ಡಾಕ್ಟರ್ ಕೊಟ್ಟಿದ್ದ ಪೌಡರ್ ಕೂಡ ತಗೊಳ್ಳಿಲ್ಲ, ಹಾಗೆ ನನ್ನ ಮಗುಗೆ ಫಾರ್ಮುಲಾ ಮಿಲ್ಕ್ನೂ ನಾನು ಕೊಡಲಿಲ್ಲ. ನ್ಯಾಚುರಲಾಗಿ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡಿಕೊಂಡೆ. ನನ್ನ ಮಗುಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಗೆ, ಆ ಮಗುಗೆ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಮಿಲ್ಕ್ ಬೇಕೋ ಅಷ್ಟು ಆರಾಮಾಗಿ ನನ್ನ ಮಗುಗೆ ಹಾಲಾಯಿತು. ಸೊ ಇದೇ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಂತರನೇ ಎಷ್ಟೋ ಜನ ಭಯ ಪಟ್ಟಿರ್ತೀರ, ಹಾಗೆಯೇ ಎಷ್ಟೋ ಜನ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗಿ ನಿಮ್ಮ ಮಕ್ಕಳಿಗೆ ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇರ್ತೀರ. ಸೊ ಯಾವ ತಾಯಂದ್ರಿಗೂ ಕೂಡ ತನ್ನ ಮಗುಗೆ ಫಾರ್ಮುಲಾ ಮಿಲ್ಕ್ನ ಕೊಡಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ಮಗುಗೆ ತಾಯಿಯ ಹಾಲೇನೆ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ನಾವು ಆದಷ್ಟು ಮಗುಗೆ ತಾಯಿಯ ಹಾಲನ್ನೇ ಕೊಡೋದು ಒಳ್ಳೆಯದು. ಸೊ ಈಗ ಬ್ರೆಸ್ಟ್ ಮಿಲ್ಕ್ನ ಯಾವ ರೀತಿ ನೀವು ನ್ಯಾಚುರಲಾಗಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ನೀವು ಫಸ್ಟ್ ಮಾಡಬೇಕಾಗಿರೋದೇನು ಅಂದರೆ, ನಿಮ್ಮ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಮಾಡಬೇಕಾಗಿರೋದು, ನೀರನ್ನು ತುಂಬ ಚೆನ್ನಾಗಿ ಕುಡೀರಿ. ಎಷ್ಟೋ ಜನ ಬಾಣಂತಿರು ನೀರು ಕುಡಿಬಾರ್ದು ಅಂತಾರೆ, ದಯವಿಟ್ಟು ಆ ತಪ್ಪು ಮಾಡಬೇಡಿ. ನೀರನ್ನು ನೀವು ಎಷ್ಟು ಚೆನ್ನಾಗಿ ಕುಡಿತೀರಾ ಅಷ್ಟು ತುಂಬ ಒಳ್ಳೆಯದು. ಮಗುಗೂ ಕೂಡ ಡಿಹೈಡ್ರೇಟ್ ಆಗಲ್ಲ, ಹಾಗೆಯೇ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ, ಮಗುಗೂ ಕೂಡ ಹಾಲು ಬರುತ್ತೆ. ಸೊ ಹಾಗಾಗಿ ನೀರನ್ನು ಚೆನ್ನಾಗಿ ಕುಡೀರಿ. ಜೊತೆಗೆ ನೀವು ತಿನ್ನುವಂತಹ ಆಹಾರ ಏನಿದೆ, ನೀವು ಜಾಸ್ತಿ ನಿಮ್ಮ ಫುಡ್ಡಲ್ಲಿ ಸೊಪ್ಪು ತರಕಾರಿಗಳನ್ನ ಬಳಸಬೇಕು. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ, ನುಗ್ಗೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಕೇಳಿದಿರಲ್ಲ, ಸಬ್ಸಿಗೆ ಸೊಪ್ಪು. ಸೊ ಅದನ್ನು ಕೂಡ ಬಳಸಿ. ಅದು ತುಂಬ ಹೀಟ್ ಇರೋದ್ರಿಂದ ನೀವು ವೀಕ್ಲಿ ಒಂದು 3 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಓಕೆನಾ, ಅದು ಅಷ್ಟೊಂದು 3 ಟೈಮ್ಸ್ ಯೂಸ್ ಮಾಡಿ ಚೆನ್ನಾಗಿ. ಅದು ಮಿಲ್ಕ್ ಪ್ರೊಡಕ್ಷನ್ಗೆ ತುಂಬಾ ಯೂಸ್ ಮಾಡುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಕೂಡ.
ಹಾಗೆಯೇ ಆದಷ್ಟು ಬೆಳ್ಳುಳ್ಳಿಯನ್ನು ನೀವು ತಿನ್ನುವಂಥ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಅತಿ ಹೆಚ್ಚಾಗಿ ಉಪಯೋಗಿಸಬೇಕು. ಎಷ್ಟೋ ಜನ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂತಾರೆ. ಯಾಕೆ ಅಂದರೆ ಅದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಮಾಡುವಂತಹ ಗುಣಗಳು ತುಂಬಾ ಇದೆ. ಹಾಗಾಗಿ ಆದಷ್ಟು ನೀವು ತಿನ್ನುವಂತಹ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಅತಿ ಹೆಚ್ಚಾಗಿ ಉಪಯೋಗ ಮಾಡಿ. ಒನ್ ಮೋರ್ ಮತ್ತೆ ಏನು ಮಾಡಬೇಕು ಅಂದರೆ ಪಪ್ಪಾಯ ಕೂಡ ಬಾಣಂತಿಯರಿಗೆ ಒಳ್ಳೆಯದು. ಅದು ಹೀಟ್, ಅದೇನು ಕೋಲ್ಡ್ ಆಗೋದಿಲ್ಲ. ಸೊ ಪಪ್ಪಾಯ ಕೂಡ ನಿಮಗೆ ಸಾಧ್ಯವಾದರೆ ಎವ್ರಿ ಡೇ ಪಪ್ಪಾಯನ್ನು ತಿನ್ನಿ. ಅದರಲ್ಲೂ ಕೂಡ ಮಿಲ್ಕ್ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕಾಗುವಂತಹ ಗುಣಗಳಿದೆ. ಸೊ ಹಾಗಾಗಿ ಪಪ್ಪಾಯನ್ನು ಕೂಡ ನೀವು ತಿನ್ಬೋದು. ಅದರ ಜೊತೆಗೆ ಜೀರಿಗೆಲೂ ಕೂಡ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಸೊ ಹಾಗಾಗಿ ಜೀರಿಗೆ ಟೀ ಅಥವಾ ಜೀರಿಗೆ ಕಷಾಯ ಆ ರೀತಿ ಏನಾದರೂ ಮಾಡಿ ತಗೊಳ್ಳಿ. ಜೀರಿಗೆ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅದು ಮಿಲ್ಕ್ ಪ್ರೊಡಕ್ಷನ್ಗೂ ಕೂಡ ಒಳ್ಳೇದು ಮಾಡುತ್ತೆ. ಜೊತೆಗೆ ಮಕ್ಕಳಿಗೆ ಶೀತ ಆ ರೀತಿ ಏನೂ ಆಗದೇ ಇರೋ ರೀತಿಯಲ್ಲೂ ಕೂಡ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಜೀರಿಗೆನ ಯೂಸ್ ಮಾಡಿ. ಜೊತೆಗೆ ಹಾಲು ಒಂದು 3 ಟೈಮ್ಸ್ ನೀವು ಪರ್ ಡೇ 3 ಟೈಮ್ಸ್ ಹಾಲು ಕುಡಿಯೋದ್ರಿಂದ ನೀವೆಷ್ಟು ಚೆನ್ನಾಗಿ ಹಾಲು ಕುಡಿತೀರ ಮಕ್ಳಿಗೂ ಕೂಡ ಅಷ್ಟೇ ಚೆನ್ನಾಗಿ ಹಾಲು ಬರುತ್ತೆ. ಇನ್ನು ತರಕಾರಿಗಳು, ಹಣ್ಣು ತಿನ್ನಬಾರ್ದು, ಶೀತ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಇದನ್ನೇ ಡಾಕ್ಟರ್ ಹತ್ರ ಕೇಳ್ಕೊಬಂದಿದ್ದೀನಿ. ಸರ್, ಹಣ್ಣು ತಿಂದರೆ ಶೀತ ಆಗುತ್ತಾ? ಡಾಕ್ಟರ್ ಹೇಳಿದ್ದೇನೆಂದರೆ, ನಾವು ಯಾವ ಬುಕ್ಕಲ್ಲೂ ಕೂಡ ಓದಿಲ್ಲ ಹಣ್ಣು ತಿನ್ನೋದ್ರಿಂದ ಶೀತ ಆಗುತ್ತೆ ಅಂತ ನಾವೆಲ್ಲೂ ಓದಿಲ್ಲ. ನೀವು ಆರಾಮಾಗಿ ಹಣ್ಣನ್ನು ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ಹಣ್ಣನ್ನು ಆರಾಮಾಗಿ ತಿನ್ನಿ. ಕೆಲವರಿಗೆ ಇರುತ್ತೆ ಹಣ್ಣು ತಿಂದರೆ ಅಲರ್ಜಿ ಆಗೋದು, ಆ ರೀತಿ ಇರುತ್ತೆ. ಸೊ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಇದ್ದರೆ ಓಕೆ, ನಿಮಗೆ ಯಾವ ಹಣ್ಣು ಅಲರ್ಜಿ ಆಗೋದಿಲ್ಲ ಆ ರೀತಿ ನೋಡ್ತೀನಿ. ಬಟ್ ಹಣ್ಣು ತಿನ್ನೋದ್ರಿಂದ ಕೂಡ ಮಿಲ್ಕ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಇಷ್ಟೇ, ಹಣ್ಣು, ತರಕಾರಿಗಳು, ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ತಗೊಳ್ಳಿ. ಜೊತೆಗೆ ನೀರು ಮಾತ್ರ ಮಿಸ್ ಮಾಡದೆ ನೀರು ಕುಡೀರಿ. ಹಾಗೆಯೇ ಹಾಲು ಕುಡೀರಿ. ಅದರ ಜೊತೆಗೆ ಎಳ್ನೀರು ಕುಡೀರಿ. ಎಳ್ನೀರು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಕೂಡ ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆ ಹೇಳ್ತಿರೋದು, ಎಳ್ನೀರು ತಗೊಳ್ಳಿ. ಎಳ್ನೀರು ಕುಡಿಯೋದ್ರಿಂದ ಮಗುಗೂ ಶೀತ ಆಗಲ್ಲ, ನಿಮಗೂ ಶೀತ ಆಗಲ್ಲ. ಭಯ ಬೇಡ, ನಾನು ತಗೊಂಡಿದ್ದೀನಿ, ನಾನು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದನೇ ನಿಮ್ಗೆ ಹೇಳ್ತಾ ಇರೋದು. ಸೊ ಎಳ್ನೀರು ಕುಡೀರಿ, ತುಂಬ ಚೆನ್ನಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಮಿಲ್ಕ್ ಸಪ್ಲೈ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವು ಮಾಡಬೇಕಿರೋದೇನು ಅಂದರೆ, ಮಗುಗೆ ಇಷ್ಟೆಲ್ಲ ಮಾಡಿ ಓಕೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಅಂತ ಸುಮ್ಮನಿರಾಗಲ್ಲ. ಇನ್ನೂ ಚೆನ್ನಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು ಅಂದರೆ ನೀವು ಮಗುಗೆ ಆಗಾಗ 2 or 3 ಅವರ್ಸ್ಗೊಮ್ಮೆ ಚೆನ್ನಾಗಿ ಫೀಡ್ ಮಾಡ್ತಾ ಇರಬೇಕು. ಯಾವಾಗ ನೀವು ಮಗುಗೆ ಚೆನ್ನಾಗಿ ಫೀಡ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 15 or 20 ಮಿನಿಟ್ಸ್ ನೀವು ಫೀಡ್ ಮಾಡಬೇಕಾಗುತ್ತೆ. ಯಾವಾಗ ಮಗುಗೆ ಚೆನ್ನಾಗಿ ಫೀಡ್ ಮಾಡ್ತೀರಾ, ಮಗು ಯಾವಾಗ ನೀಟಾಗಿ ಸಕ್ ಮಾಡುತ್ತೆ, ಆ ಟೈಮಲ್ಲಿ ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂದರೆ ಮಗು ಹೆಚ್ಚು ಸಕ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಬ್ರೈನ್ಗೆ ಹೋಗುತ್ತೆ. ಓಕೆ, ಮಗುಗೆ ಅದು ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು ಅನ್ನೋದು ನಮ್ಮ ಬ್ರೈನ್ಗೆ ಸಿಗ್ನಲ್ ಹೋದಾಗ ಆಟೋಮೆಟಿಕ್ಲಿ ಮಿಲ್ಕ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ 2 to 3 ಅವರ್ಸ್ಗೊಮ್ಮೆ ಮಗುಗೆ ಚೆನ್ನಾಗಿ ಫೀಡ್ ಮಾಡ್ತಾ ಇರಿ. ಅಟ್ಲೀಸ್ಟ್ 15-20 ಮಿನಿಟ್ಸ್ ನೀವು ಒಂದೇ ಸೈಡ್ ಫೀಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಫೀಡ್ ಮಾಡಿ. ಜೊತೆಗೆ ನೀವು ಮಗುಗೆ ಫೀಡ್ ಮಾಡಬೇಕಾದ್ರೆ ಎರಡೂ ಕಡೆನೂ ಕೂಡ ನೀವು ಮಗುಗೆ ನೀಟಾಗಿ ಫೀಡ್ ಮಾಡಿದಾಗ ಮಿಲ್ಕ್ ಪ್ರೊಡಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ದೆನ್ ಈಗ ಕೆಲವರಿಗೆ ಬ್ರೀಸ್ಟ್ ಮಿಲ್ಕ್ ಕಡಿಮೆ ಆಗಿದೆ ಅಥವಾ ಬ್ರೀಸ್ಟ್ ಮಿಲ್ಕ್ ಬರ್ತಿಲ್ಲ ಅಂತ ಅಂದಾಗ ಏನಾಗುತ್ತೆ, ತುಂಬ ಜನ ತುಂಬ ಟೆನ್ಷನ್ ಮಾಡ್ಕೊಬಿಡ್ತಾರೆ, ತುಂಬ ಭಯ ಪಟ್ಬಿಡ್ತಾರೆ. ಅದು ತುಂಬಾ ದೊಡ್ಡ ಪ್ರಾಬ್ಲಮ್. ಭಯ ಪಡಬಾರ್ದು, ಟೆನ್ಷನ್ ಆಗಬಾರ್ದು. ಟೆನ್ಷನ್ ಆದರೆ ಬ್ರೀಸ್ಟ್ ಮಿಲ್ಕ್ ಕಂಪ್ಲೀಟಾಗಿ ನಿಂತೋಗೋಂಥ ಚಾನ್ಸಸ್ ಇರುತ್ತೆ, ಗೊತ್ತಾ? ಸೊ ಹಾಗಾಗಿ ದಯವಿಟ್ಟು ಟೆನ್ಷನ್ ಆಗೋದಾಗಲಿ ಅಥವಾ ಭಯ ಪಡೋದಾಗಲಿ ಮಾಡಬೇಡಿ. ಆರಾಮಾಗಿರಿ, ಕೂಲಾಗಿರಿ. ಏನು ಪ್ರೊಸೆಸ್ ಮಾಡಬೇಕು, ನೀವು ಬ್ರೀಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಯೋಚನೆ ಮಾಡಿ, ಅದನ್ನು ಕರೆಕ್ಟಾಗಿ ಮಾಡಿ. ಆಟೋಮೆಟಿಕ್ಲಿ ಬ್ರೀಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಟೆನ್ಷನ್ ತೊಗೊಂಡು ಸುಮ್ಮನೆ ಭಯ ಪಟ್ಕೊಂಡು ಹೋದರೆ ಬ್ರೀಸ್ಟ್ ಮಿಲ್ಕ್ ಕಂಪ್ಲೀಟಾಗಿ ನಿಂತೋಗೋಂಥ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ಏನಂದರೆ ಆಲ್ಮೋಸ್ಟ್ ತುಂಬಾ ನೆಗೆಟಿವ್ ಥಾಟ್ಸು, ಈ ಟೈಮಲ್ಲಿ ಕೆಲವರಿಗೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋದು, ಬೇಡದೇ ಇರೋ ಯೋಚನೆಗಳು, ಸುಮ್ಮನೆ ಅಳು ಬರೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಆದಷ್ಟು ನೀವು ಅದರೆಲ್ಲದರಿಂದ ಹೊರಗಡೆ ಬರಬೇಕು. ನೆಗೆಟಿವ್ ಥಾಟ್ಸ್ನ ಜಾಸ್ತಿ ಯೋಚನೆ ಮಾಡಬಾರ್ದು. ನೀವೆಷ್ಟು ಖುಷಿಯಾಗಿರ್ತೀರ ಅಷ್ಟು ಕೂಡ ಒಳ್ಳೆಯದು. ಆರಾಮಾಗಿದ್ದಾಗ, ಏನು ಯೋಚನೆ ಮಾಡದೆ ಆರಾಮಾಗಿ ಖುಷಿಯಾಗಿದ್ದಾಗ ಆಟೋಮೆಟಿಕ್ಲಿ ಏನಾಗಬೇಕೋ ಅದು ಆಗ್ತಾನೆ ಇರುತ್ತೆ. ಇದು ನನಗೂ ಕೂಡ ಆಗಿರೋ ಎಕ್ಸ್ಪೀರಿಯೆನ್ಸು. ಈ ನೆಗೆಟಿವ್ ಥಾಟ್ಸ್ ಅನ್ನೋದೇನಾಗುತ್ತೆ ಈ ಟೈಮಲ್ಲಿ ಜಾಸ್ತಿ ಬರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ಸುಮ್ಮನೆ ಟೆನ್ಷನ್ ತೊಗೊಂಡಾಗ ಏನಾಗುತ್ತೆ, ಈ ಥರ ಬ್ರೀಸ್ಟ್ ಮಿಲ್ಕ್ ಸ್ಟಾಪ್ ಆಗುವಂಥ ಚಾನ್ಸಸ್ಸು ಅಥವಾ ಕಡಿಮೆ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಇದು ನನಗೆ ಆಗಿದೆ. ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು, ದಯವಿಟ್ಟು ನೆಗೆಟಿವ್ ಥಾಟ್ಸ್ ಎಲ್ಲದರಿಂದ ದೂರ ಇಡಿ. ಆರಾಮಾಗಿ ಖುಷಿಯಾಗಿ ಮಗು ಜೊತೆ ಆಟಾಡ್ತಾ ಆರಾಮಾಗಿರಿ.
ಏನೇನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀಟಾಗಿ ಒಳ್ಳೆಯ ಒಂದು ಡಯಟ್ ಪ್ಲ್ಯಾನ್ನ ಮಾಡಿ ಆರಾಮಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಇಷ್ಟು ನಾನು ಏನು ಹೇಳ್ದೆ ಅಲ್ಲ, ಇಷ್ಟನ್ನು ಫಾಲೋ ಮಾಡಿ ಬ್ರೆಸ್ಟ್ ಮಿಲ್ಕ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಇಷ್ಟೆಲ್ಲ ಮಾಡಿದ್ರೂ ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಅಂದಾಗ ಡಾಕ್ಟರ್ನ ಬೇಕಾದ್ರೆ ಕನ್ಸಲ್ಟ್ ಮಾಡಿ. ನನಗೆ ಡಾಕ್ಟರು ಸಜೆಸ್ಟ್ ಮಾಡಿದ್ದು ಪೌಡರ್ ಇದು ಲ್ಯಾಕ್ಟೋವಸ್, ಇದನ್ನು ಸಜೆಸ್ಟ್ ಮಾಡಿದರು. ಬಟ್ ನಾನು ಇದನ್ನು ತಂದು 1 ಟೈಮ್ ಅಷ್ಟೇ ತೊಗೊಂಡಿದ್ದು. ಬಟ್ ನನಗೆ ನ್ಯಾಚುರಲಾಗೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಂದು ಫುಡ್ ಪ್ಲ್ಯಾನ್ ಏನು ಮಾಡಿದೆ ಅಲ್ಲ, ನಾನು ಅದನ್ನು ನೀಟಾಗಿ ತೊಗೊಂಡೆ. ಸೊ ಹಾಗಾಗಿ ನಂದು ನ್ಯಾಚುರಲಾಗೇ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಇನ್ಕ್ರೀಸ್ ಆಯಿತು. ಸೊ ಹಾಗಾಗಿ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ. ಸೊ ನ್ಯಾಚುರಲಾಗಿ ಆಗ್ತಿಲ್ಲ ಅಂತ ಅಂದಾಗ ಇದನ್ನು ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಲಿಕ್ಕೆ ನಂಗೆ ಡಾಕ್ಟರ್ ಕೊಟ್ಟಿದ್ದಂಥದ್ದು ಲ್ಯಾಕ್ಟೋವೈಸ್. ಸೊ ಇದನ್ನು ತೊಗೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾವ್ದಾದ್ರು ವಿಷಯದ ಬಗ್ಗೆ ತಿಳಿಸ್ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೂಡ ನಮ್ಮನ್ನು ಮಿಸ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ.